ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೋಡಿ ಫ್ರೆಂಡ್ಸ್, ಇವತ್ತು ಒಂದು ಕೆಲಸ ಬಂದಿದೆ ನಮಗೆ. ಒಂದು ಎಕ್ಸವೇಟ್ರ್ ಅಂತ ಹೇಳ್ಕೊಂಡು ಇರುತ್ತೆ, ಅದರದ್ದೊಂದು ಪಿನ್ ಬಂದಿದೆ ನಮಗೆ. ಆ ಪಿನ್ನನ್ನು ಮಷಿನಿಂಗ್ ಮಾಡ್ತಾಯಿದ್ದೀವಿ. ನೋಡಿ, ಈಗ ಮಿಷಿನಿಂಗ್ ಹಾಕಿದ್ದೀನಿ, ಮಷಿನಿಂಗ್ ಎಲ್ಲ ನಡೀತಾ ಇದೆ. ನೋಡ್ಬೋದು, ಡೆಪ್ತ್ ಆಫ್ ಕಟ್ಟು ಬಂದುಬಿಟ್ಟು ನಾನು 3 mm ಕೊಟ್ಟಿದ್ದೀನಿ. ಈಗ ಫೈನಲ್ ಪೊಸಿಷನಲ್ಲಿ ಹೋಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನಾನು ಲೇತ್ ಮಿಷಿನಲ್ಲಿ ಆಪ್ರೇಟ್ರ್ ಮಾಡ್ತಾ ಇರೋದು. ನೋಡಿ, ಕಟಿಂಗ್ ಎಲ್ಲ ಹೋಗ್ತಾ ಇದೆ. ಮಿಷಿನ್ ರನ್ನಿಂಗ್ ಮೂಮೆಂಟಲ್ಲಿದೆ. ಸ್ವಲ್ಪ ಸ್ಲೋ ಸ್ಪೀಡು ಹಾಕಿದ್ದೀನಿ, ಯಾಕೆಂದರೆ ಸ್ವಲ್ಪ ಹೆವಿ ಜಾಬ್ ಅಲ್ವಾ, ಹಾಗಾಗಿ ಸ್ವಲ್ಪ ಸ್ಲೋಲಿ ಹೋಗಲಿ ಅಂತ. ಒಂದೇ ಫಿನಿಷಿಂಗ್ ಬರುತ್ತೆ. ಹಾಗಾಗಿ ಇದು ಪಿನ್ನು ನಮ್ಮಲ್ಲಿ ಬರ್ತಾ ಇರುತ್ತೆ. ಅಂದರೆ ಇದು ಗಾಡಿ ಮೂಮೆಂಟ್ ಆಗ್ತಾ ಇರುತ್ತಲ್ಲ, ಆ ಟೈಮಲ್ಲಿ ಇದೆಲ್ಲ ಸೌದೋಗಿರುತ್ತೆ. ಇದನ್ನು ನಾವು ಒನ್ ಟೈಮು ವೆಲ್ಡಿಂಗ್ ಮಾಡ್ತೀವಿ. ವೆಲ್ಡಿಂಗ್ ಮಾಡಿಬಿಟ್ಟು ಮತ್ತೆ ನಮಗೆ ಲೇತಿಗೆ ತೊಗೊಬರ್ತಾರೆ, ನಾವು ಅದರಲ್ಲಿ ಮಿಷಿನಿಂಗ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ಮಷಿನಿಂಗ್ ನಡೀತಾ ಇದೆ. ನೋಡಿ, ಡೆಪ್ತ್ ಆಫ್ ಕಟ್ಟು ಹೇಗೆ ಬರ್ತಾಯಿದೆ, ಚಿಪ್ಸು ಯಾವ ಥರ ಬರ್ತಾಯಿದೆ. ಚಿಪ್ಸು ಏಕೆಂತೇಳಿದರೆ ನಮ್ಮ ಟೂಲು, ಗ್ರೈಂಡಿಂಗು, ನಾವು ಕೊಡೋ ಸ್ಪೀಡು, ಫೀಡು, ಅದಕ್ಕೆ ಹಾಕುವಂಥ ಕೂಲೆಂಟು ಎಲ್ಲ ಕರೆಕ್ಟಾಗಿದ್ದರೆ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ಸ್ಪ್ರಿಂಗ್ ಟೈಪಲ್ಲಿ ಬರ್ತಾಯಿದೆ. ಆ್ಯಕ್ಚುಲಿ ಕರೆಕ್ಟ್ ಮೆಥಡು ಈ ಥರ ಬರಬೇಕು ಮತ್ತು ನಾವು ಟರ್ನಿಂಗ್ ಪ್ರೊಸೆಸ್ ಮಾಡುವಾಗ. ನೋಡಿ, ಇದೆಲ್ಲ ನಾನು ಮೆಕ್ಯಾನಿಕಲ್ ಫೀಲ್ಡಲ್ಲಿ ನಾನು ವರ್ಕ್ ಮಾಡೋ ಇದ್ರ ಬಗ್ಗೆ ಮಾಡ್ತಾ ಇರೋದು. ನಿಮಗೆಲ್ಲ ಇದು ಅರ್ಥ ಆಗುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ನೋಡಿ, ನಿಮಗೂ ಒಂದು ನಾಲೆಡ್ಜ್ ಬರುತ್ತೆ. ಯಾಕೆಂದರೆ ಒಂದು ಮೆಕ್ಯಾನಿಕಲ್ ಫೀಲ್ಡಲ್ಲಿ ಲೇತ್ ಅಂತ ಇದೆಯಲ್ಲ, ಇದೊಂದು ತುಂಬ ವೆರಿ ಇಂಪಾರ್ಟೆಂಟು. ಹಾಗಾಗಿ ಎಲ್ಲ ಮಿಷಿನ್ಗಳಲ್ಲಿ ಎಲ್ಲವೂ ಇಂಪಾರ್ಟೆಂಟು, ಅದರಲ್ಲಿ ಲೇತ್ ಮಿಷಿನ್ನು ಒಂದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಈಗ ಆಲ್ಮೋಸ್ಟ್ ಅಲ್ಲಿ CNC ಮಿಷಿನ್ ಬಂದಿದೆ, ಮ್ಯಾನುವಲ್ ಮಿಷಿನ್ ಬಂದಿದೆ, ಆ ಥರ ಡಿಫ್ರೆಂಟ್ ಆಫ್ ಮಿಷಿನ್ಗಳಿದೆ. ಅದರಲ್ಲೂ ಇದು ಒಂದು ಮಿಷಿನು ಲೇತ್ ಮಿಷಿನ್ ಅಂತ ಹೇಳ್ಕೊಂಡು ಇದೊಂದು ಮಿಷಿನ್ ಫ್ರೆಂಡ್ಸ್. ನೋಡಿ, ಇದು ಆಟೋ ಮೂಮೆಂಟ್ ಆಗೋದು, ಸ್ಲೋ ರನ್ನಿಂಗ್ ಆಗ್ತಾಯಿದೆ. ಅದು ಆ್ಯಕ್ಚುಲಿ ನಿಮಗೆ ಗೊತ್ತಾಗಲ್ಲ, ಕರೆಕ್ಟ್ ಅಬ್ಸರ್ವ್ ಮಾಡಿ, ಅದು ರೊಟೇಟ್ ಆಗ್ತಾ ಇದೆ ಸ್ಲೋ ಮೋಷನಲ್ಲಿ. ಏನಾ ನೋಡಿ, ಕಟಿಂಗ್ ಎಲ್ಲ ಹೀಗೆ ಆಗ್ತಾಯಿದೆ. ನಮ್ಮ ಫೀಲ್ಡೇ ಬಂದ್ಬಿಟ್ಟು ಮೆಕ್ಯಾನಿಕಲ್ ಫೀಲ್ಡ್ ಆಗಿದೆ ಗಾಯ್ಸ್. ಹಾಗಾಗಿ ಡೈಲಿ ಕೆಲಸ ಇರುತ್ತೆ, ಸೌಂಡ್ ಇರುತ್ತೆ, ಮಿಷಿನ್ ತುಂಬ ಸೌಂಡ್ ಇರುತ್ತೆ. ನಮಗಂತೂ ನಾವೊಂದು 15 ಇಯರಿಂದ ಸೌಂಡು ಕೇಳಿ ಕಿವಿಯೆಲ್ಲ ಒಂಥರ ಸೌಂಡು ತುಂಬ ಆಗಿಬಿಟ್ಟಿದೆ ಇವಾಗ. ಎನಿ ಟೈಮ್ ಸೌಂಡ್ ಇರುತ್ತೆ ನಮಗೆ ಮಿಷಿನರಿ ಫೀಲ್ಡಲ್ಲಿ. ನೋಡಿ, ಕಟಿಂಗ್ ಎಲ್ಲ ಹೋಗ್ತಾ ಇದೆ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಓಕೆ.